ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೆಡ್ ಹಾರ್ಸ್ ಅದು ರಮೇಶ್ ಕತ್ತಿ ಅದ ಡೆಡ್ ಹಾರ್ಸ್ ಅದು ರಮೇಶ್ ಕತ್ತಿ ಅದ ಡೆಡ್ ಹಾರ್ಸ್ ಅದು ಈಗ ಸುಮ್ಮನೆ ಅಟ್ಟ ಬಂದ ಓಡಾಡ್ತಾನ ಅವ್ನು ಸೀಮಿತ ಇದೆ ಅವ್ನ ರಾಜಕಾರಣಿ ಅವನ ವಿಚಾರಗಳು ಮತ್ ನಾಳಿಂದ ಮತ್ತ ಔಟ್ ಆಫ್ ಆರ್ಡರ್ ರಮೇಶ್ ಕತ್ತಿ ಅವರು ಡೆಡ್ ಹಾರ್ಸ್ ಅಂದ್ರೆ ಒಂದು ಸಂಘಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಚುನಾವಣೆಯಲ್ಲಿ 2 ತಿಂಗಳ ಕಾಲ ನಮ್ಮ ಕ್ಷೇತ್ರದಲ್ಲಿ ಇದ್ಕೊಂಡು ಏನೇನು ಮಾಡಬೇಕು ಎಲ್ಲ ದಬ್ಬಾಳಿಕೆ ಹಣದ ಹೊಳೆ ಏನೇನು ಬೇಕು ಎಲ್ಲ ಮಾಡಿದ್ರು ಸಹಿತ ಇಷ್ಟೊಂದು ಹೀನಾಯವಾಗಿ ಸೋತರು. ಅದನ್ನು ಜನ ಸೋಲಿಸಿದ್ದಾರೆ. ಅವರು ಹೌದು, ಮಂತ್ರಿಗಳನ್ನ ಜನ ಸೋಲಿಸಿದ್ದಾರೆ. ಜನ ತಕ್ಕ ಮಟ್ಟಿಗೆ ಉತ್ತರ ಕೊಟ್ಟಿದ್ದಾರೆ. ಆ ಒಂದು ಮಿಟ್ನಲ್ಲಿ ಡೆಡ್ ಹಾರ್ಸ್ ಯಾರು? ಸೋತವ್ರು ಡೆಡ್ ಹಾರ್ಸು, ಗೆದ್ದವ್ರು ಡೆಡ್ ಹಾರ್ಸು ಅಂದ್ರೆ ಅವರು ವಿಚಾರದಲ್ಲೇ ಜಿಲ್ಲಾ ಮಟ್ಟದಲ್ಲಿ ನೀವು ಯಶಸ್ವಿ ಆಗಲಿಕ್ಕಿಲ್ಲ ಅನ್ನೋಂಥ ಮಾತಿನಲ್ಲಿ ಮಾತಾಡ. ನಾವ್ ಯಾರು ಹೇಳವ್ರಿ? ಜಿಲ್ಲಾ ಮಟ್ಟದಲ್ಲಿ ನಾ ಯಶಸ್ವಿ ಆಗ್ತಾನೋ ಬಿಡ್ತಾನೋ ನಾವ್ ಯಾರು ಹೇಳವ? ಜಿಲ್ಲಾ ಮಟ್ಟದಲ್ಲಿ ಯಾರು ಯಶಸ್ವಿ ಆಗ್ತಾರೋ ಅನ್ನೋದು ಜನ ಹೇಳ್ತದೆ.